ಮಲ್ಲಿ ಒಣಗೋಯಿಂದ ಊಟ ಮಾಡವ್ರೆ ಕಡೆ. ನಾನು ನೀನು ಹೋಗಿ ಊಟ ಮಾಡ್ಕೊಂಡು ಅಲ್ಲೇ ಸೇರ್ಕೊಬೇಡ. ನಡಿಯ ನಡಿಯ. ಅದೇ ಬಾರೆ ಬಾ ಈ ಕಡೆಗೆ ಬಾರೆ. ಚಿನ್ನ ಕೇಳ್ದಾಡ್ವೆ ಎನ್ನ ಪುರಾಣ, ಸೀಮೆಗೆಲ್ಲ ಒಬ್ಬರೇ ನಾ ಜಾಣ. ಚಿನ್ನ ಕೇಳ್ದಾಡ್ವೆ ಎನ್ನ ಪುರಾಣ, ಸೀಮೆಗೆಲ್ಲ ಒಬ್ಬರೇ ನಾ ಜಾಣ. ಚಿನ್ನ ಕೇಳ್ದಾಡ್ವೆ ಎನ್ನ ಪುರಾಣ. ಒಂಟಿಯಾಗಿ ನೀ ಬಂದೆ, ಜಂಟಿಯಾಗಿ ನಾ ಆಗಿದ್ದೆ. ನೀ ತಂಡೆ ಗಿಡ್ಡೆ ಮಾಡಬೇಡಲಿ. ಚಿನ್ನ ಕೇಳ್ಬೇಡ್ವೆ ಎನ್ನ ಪುರಾಣ, ಸೀಮೆಗೆಲ್ಲ ಒಬ್ಬನೇ ನಾ ಜಾಣ. ಚಿನ್ನ ಕೇಳ್ಬೇಡ್ವೆ, ಚಿನ್ನ ಕೇಳ್ಬೇಡ್ವೆ, ಚಿನ್ನ ಕೇಳ್ಬೇಡ್ವೆ ಎನ್ನ ಪುರಾಣ, ಸೀಮೆಗೆಲ್ಲ ಒಬ್ಬನೇ ನಾ ಜಾಣ. ಚಿನ್ನ ಕೇಳ್ಬೇಡ್ವೆ, ಚಿನ್ನ ಕೇಳ್ಬೇಡ್ವೆ. ಒಂಟಿಯಾಗಿ ನೀ ಬಂದೆ, ಜಂಟಿಯಾಗಿ ಕಾದಿದ್ದೆ. ನೀ ತಂಡೆ ಗಿಡ್ಡೆ ಮಾಡಬೇಡಲಿ, ನೀ ತಂಡೆ ಗಿಡ್ಡೆ ಮಾಡಬೇಡಲಿ. ಚಿನ್ನ ಕೇಳ್ಬೇಡ್ವೆ, ಚಿನ್ನ ಕೇಳ್ಬೇಡ್ವೆ, ಚಿನ್ನ ಕೇಳ್ಬೇಡ್ವೆ ಎನ್ನ ಪುರ, ನಿಮಗೆಲ್ಲ ಒಬ್ಬನೇ ನಾನ ಜಾಣ. ಚಿನ್ನ ಕೇಳ್ಬೇಡ್ವೆ, ಚಿನ್ನ ಕೇಳ್ಬೇಡ್ವೆ, ಚಿನ್ನ ಕೇಳ್ಬೇಡ್ವೆ. ನೀನ್ ನಂಗೆ ಕೈ ಹಿಡ್ಕೊಬಿಟ್ರೆ ನಾನು ಹೆಂಗ್ ಮಾಡೋದು? ಆಡು ಹೆಂಗ್ ಆಡೋದು? ಹಿಡ್ಕೊ ಹಿಡ್ಕೊ ಅಂತ್ಯಾ. ನಾನೆಲ್ಲ ಹಿಡ್ಕೊ ಅಂದೆ ನಿನ್ಗೆ. ಯಾವ್ದು ಒಂದು ಹಾಡು ಹೇಳ್ಬಿಡು. ಬಾ ಬಾಯ್. ಹಲೋ ಹಲೋ. ಏಕೋ ಎಂತೋ ಜುಮ್ಮೆಂದಿತು ತನುವು, ಬೆಚ್ಚಿತೆ ಮನವು. ಅದೆಲ್ಲ ಸರಿಯಾಗಿ ಹೋಗ್ತದೆ ದಾಳಿಗ. ಸರ್ದಪ್ಪಾಗಿಲ್ಲ, ಸರ್ದಪ್ಪಾಗಿಲ್ಲ, ಸರಿಯಾಗವೆ. ಏಕೋ ಎಂತೋ ಮಾತಾಡು ಬಾಯಿ. ಗಡ್ಡೆ ಅಂದೆ ಏನ್ ಹೇಳಿ? ಹೇಳು ಹೇಳು ಅಂದ್ರೆ ನಡಿ ಮಂಡ್ಯಕ್ಕೆ ಹೋಗುಮ. ಮಂಡ್ಯಕ್ಕೆ ಹೋಗುಮ. ಇಂಡಿಯಾಕ್ಕೆ ಹೋಗ್ಬಿಡ ನಡಿ. ಇಂಡಿಯಾಕ್ಕೆ ಫ್ಲೈಟ್ ಅಲ್ಲಿ ಕರ್ಕೊಂಡು ಬಂದ್ಬಿಡು. ಬಂದ್ಬಿಡ್ತೀಯ ತಾನೆ? ಎಲ್ಲ ಸರಿಯಾಗಿ ನಡಿ ಹೋಗೋಣ. ಪ್ಯಾಂಟ್ ಗಟ್ಟಿ ಆಗವ? ಪ್ಯಾಂಟ್ ಗಟ್ಟಿ ಆಗದ? ಸರಿಯಾಗದೆ. ಫ್ಲೈಟ್ ಅಲ್ಲಿ ಕರ್ಕೊಂಡು ಡಬಲ್ ಹೊಲ್ಗೆ ಹಾಕೋದು ಅದಕ್ಕೆ. ಡಬಲ್ ಹೊಲ್ಗೆ ಹಾಕೋದು. ಎಷ್ಟು ಎಕರೆ ಮಡಗಿದ್ಯಾ? ಎಷ್ಟು ಎಕರೆ ಮಡಗಿದ್ಯಾ ಹೇಳಿ ಸ್ವಲ್ಪ. ನನ್ನ ಹೆಸರು ಬರೀತ್ಯಾ? ಬಂದ್ಬಿಡು ಹೋಗ್ಬಿಡೋಣ. ಎಲ್ಲಿಗೆ? ಎಲ್ಲಿ ಕರ್ಕೊಂಡು? ಮಂಡ್ಯ ಕರ್ಕೊಂಡು ಹೋಗ್ತೀನಿ ಅಂದಲ್ಲ. ಅದೇನೋ ಇಂಡಿಯಾ ತೋರಿಸ್ತೀನಿ ಅಂದ ನೀನು. ಬಂದ್ಬಿಡು ಹೋಗೋಣ. ಎಲ್ಲಿಗೆ ಹೋಗೋಣ? ಬಂದ್ಬಿಡು ಬಂದ್ಬಿಡು ಅಂದ್ರೆ ನೀನು. ಮಂಡ್ಯಕ್ಕೆ ಹೋಗೋಣ ಬಂದ್ಬಿಡು ಅಂದ್ಯಾ? ಇಲ್ಲ ನಾನು ಇಂಡಿಯಾ ನೋಡ್ಬೇಕು. ಹಂಗಾರೆ ಬಂದ್ಬಿಡು ಹೋಗೋಣ. ಎಲ್ಲದಕ್ಕೂ ಬಂದ್ಬಿಡು ಹೋಗೋಣ ಅಂದ್ರೆ ಎಲ್ಲಿಗೆ ಹೋಗೋಣ ಹೇಳು? ಇಂಡಿಯಾಕ್ಕೆ ಹೋಗೋಣ. ಅದಕ್ಕೆ ಒಂದು ಎಕರೆ ಬರೀ ನನಗೆ. ಬರ್ಬಿಡ್ತೀನಿ ಬಾ ಹೋಗೋಣ. ಬರ್ಬಿಡ್ತೀನಿ. ಇಲ್ಲೇ ಪೇಪರ್ ತಗೋಬಾ, ಎಲ್ಲರಿಗೂ ಗೊತ್ತಾಗ್ಬಿಡ್ತಾನೆ. ಪೇಪರ್ ಇಷ್ಟೊತ್ತಾಗ ಕಣ್ಣು ಕಾಣಲ್ಲ. ಒಂದು ಎಷ್ಟೊತ್ತಾಗ ಪೇಪರ್ ತಗೊಂಡ್ರೆ
ಕಾಣಲ್ಲ ವಯಸ್ಸಾಯ್ತು ನಿನಗೆ ನಿನಗೆ ಕಾಣಲ್ಲ ಹೇಳು ನನಗೆ ವಯಸ್ಸಿಲ್ಲ ಕಡೆ ಹುಣ್ಸೆ ಮರ ಮುದಿ ಆದ್ರೂ ಉಳಿಯತ್ತು ಹೋಗಲ್ಲ ಅಯ್ಯೋ ಊರ್ ಬಾ ಆಗ್ತೈತೆ ಉಳಿಯತೈತದೆ ಉಳಿ ಇದ್ದೇ ಇರ್ತದೆ ಹುಳಿ ಆಗ್ತದೆ ಇನ್ನೇನಾದ್ರು ಉಳಿ ಹಾಕೊಂಡು ಕುಡಿ ನೋಡಿ ಒಂದೆ ಹೆಂಗಿರ್ತದೆ ಎಲ್ಲ ಈ ಏನು ಬಾ ಹೋಗೋಣ ಅಂದಲ್ಲ ಎಲ್ಗೋ ಹೋಗೋಣ ಅಂದೆ ನಡಿ ಅದ್ಯಾವ್ದೋ ಕೃತವರ್ಮನ್ ಇದಕ್ಕೆ ಹೋಗ್ಬೇಕು ಅಂದ್ರೆ ನಡೆಯಕ್ಕೆ ಕೃತವರ್ಮ ಮಹಾರಾಜರು ಅಲ್ಲಿ ಊಟ ಅಡುಗೆ ಮಾಡವ್ರೆ ನಾನು ನೀನು ಇಬ್ರು ಹೋಗಿ ಊಟ ಮಾಡ್ಕೊಂಡು ಮನೆ ಸೇರ್ಕೊಂಡ್ಬಿಡೋಣ ಸತಿ ಹೇಳ್ದೆ ಅಪ್ಪ ಇದು ಸೇರ್ಸಿ 10ನೇ ಸತಿ ಹೇಳ್ದೆ ಇನ್ನೊಂದ್ಸಾರಿ ಇನ್ನು ಹೇಳ್ಬಿಡೋಣ ಬಾ ಹೋಗೋಣ ನಡಿ ಹೋಗೋಣ ಬಾ ನಡಿ ಹೋಗೋಣ ಬಂದ್ಬಿಡು ನಡಿ ಹೋಗೋಣ ಬಂದ್ಬಿಡು ನೀನ್ ನಡಿ ಫಸ್ಟು ಬಾ ನಿನ್ ದೊಣ್ಣೆ ಎತ್ಕೋ ನಿನ್ ದೊಣ್ಣೆ ಆ ದೊಣ್ಣೆ ಅಷ್ಟು ಉದ್ದ ಇಲ್ಲ ಎಷ್ಟು ಮಾತಾಡ್ತೀಯ ನೀನು ಉಸ್ರು ಗಿಸ್ರು ಬಿಟ್ಟ್ಯಾ ನಾನು ಮಂಡ್ಯದವಳು ನಾವು ಇಂಡಿಯಾ ಮತ್ತೆ ಅವಳು ಕಳಿಸ್ಬಿಟ್ಟೆ ಆಮೇಲೆ ಅವಳು ನಿಲ್ಸ್ಕೊಂಡೆ ಮಾತಾಡಿವ್ನಿ ಹೇಳಿವ್ನಿ ಅಯ್ಯ ಕರೀರೋ ಬರ್ಸು ಬರ್ಸು ಇಲ್ಲ ಕರ್ಸು ಅದೇ ರೇ ಅವ್ರ ಬಟ್ಟೆ ಇಲ್ಲ ಏನೂ ಇಲ್ಲ ಇಲ್ಲೇ ಬಾಸ್ಬಿ ಆಡ್ತೀನಿ ಯಾವ್ರು ಅವರು ನಿಂತ್ಕೊಳಕ್ಕಾಗಲ್ವಂತೆ ಬೈರಿಂಗಯ್ಯ ನಿಂತ್ಕೊಳಕ್ಕಾಗಲ್ವಂತೆ ನೀನೇ ಬರ್ರಿ ಟೀ ಕೊಡ್ರ ಇಲ್ಲೇ ಭೂಸರೋತ್ಮರ ಪಾದಕ್ಕೆ ನಮಸ್ಕರಿಸುವೆನು. ಜೈ ಬಾಬಾ ಜೈ ಬಾಬಾ ಜೈ ಬಾಬಾ. ಭೂಸರೋತ್ಮರೆ, ತಾವೆಲ್ಲರೂ ನಮ್ಮ ಅರಮನೆಯಲ್ಲಿ ಭೋಜನವನ್ನು ಮುಗಿಸಿಕೊಂಡು ನಮ್ಮನ್ನು ಕುನೀತರನ್ನಾಗಿ ಮಾಡಬೇಕೆಂದು ಇದೋ ತಮ್ಮಲ್ಲಿ ಬೇಡಿಕೊಳ್ಳುವೆನು. ಆಗಬಹುದು ರಾಜೇಂದ್ರ. ನೀನು ಆಡು ಇಲ್ಲ ಪಾಡು ಇಲ್ಲ ಎಂದರೆ ಯೋಜನವಾದರೂ ಬಲ್ಲವರು. ಬರ್ಸಿ ಅಮ್ಮಳ ಸೊಂಡಿಗೆ ಉಪ್ಪಿನ ಕಾಯಿಗಳು ದೋಪ ತಾರುಂಡೆಗಳು ಅಮ್ಮಳ ಸೊಂಡಿಗೆ ಉಪ್ಪಿನ ಕಾಯಿಗಳು ದೋಪ ತಾರುಂಡೆಗಳು ಈ ಜಗದೇ ಭೂ ಜಗದೇ ರಾಜಪ ಸುಖವನ್ನು ಬಲ್ಲವನು ಹಸರು ಮಜ್ಜಿಗೆ ಪೈಸೋ ಕೆಸರು ದಂಡಿನ ಗೊಜ್ಜು ಬಿಸಿಯಾದರೂ ಬೆಷ್ಟು ತಿಂತಾರೆ. ಅಯ್ಯ ಕೃತವರ್ಮ, ನಿನಗೆ ಶುಭ ಉಂಟಾಗಲಿ. ನಾರಾಯಣ ನಾರಾಯಣ. ಕೃತವರ್ಮ ಸರಿಯಾಗಿ ದಯಮಾಡಿಸಿದ್ದರಿಂದ ನಾನು ಧನ್ಯನಾದೆನು. ನಾರಾಯಣ. ತಮಗಾಗಿ ಸಿದ್ಧಪಡಿಸಿರುವ ಈ ಕಾರ್ಯಕ್ರಮದಲ್ಲಿ ತಾವು ಸಂತೋಷದಿಂದ ಭೋಜನವನ್ನು ಮುಗಿಸಿಕೊಂಡು ಪುತ್ರಹೀನರಾದ ನಮ್ಮನ್ನು ಆಶೀರ್ವದಿಸಬೇಕೆಂದು ಇದೋ ತಮ್ಮಲ್ಲಿ ಬೇಡಿಕೊಳ್ಳಿ. ನಾರಾಯಣ ನಾರಾಯಣ. ಅಯ್ಯ ಕೃತವರ್ಮ, ಪೂಜರೆ, ನಾನು ಭೋಜನಕ್ಕೆ ಸಿದ್ಧನಾಗಬೇಕಾದರೆ ನನ್ನದೊಂದು ಕೋರಿಕೆ ಇರುವುದು. ಪೂಜರೆ, ಅದನ್ನು ನಡೆಸಿಕೊಡುತ್ತೇನೆಂದು ಹೇಳಿದರೆ ಆಗ ನಾನು ಭೋಜನಕ್ಕೆ ಸಿದ್ಧನಾಗುವನು ರಾಜೇಂದ್ರ. ಪೂಜರೆ, ನಿಮ್ಮ ಕೋರಿಕೆ ಏನಿದ್ದರೂ ನಾನು ನೆರವೇರಿಸಿಕೊಡುವೆನು. ಮೊದಲು ನೀವು ಭೋಜನಕ್ಕೆ ಕುಳಿತುಕೊಳ್ಳರಾಗಿ. ಪೂಜರೆ. ಅಯ್ಯ ಕೃತವರ್ಮ, ಪೂಜರೆ, ನೀನು ಹಾಡಿದ ಮಾತನ್ನು ನಡೆಸುವುದರಲ್ಲಿ ಶ್ರೇಷ್ಠನೆಂದರೆ ನೀನೇ ಸರಿ. ಆದರೆ ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆಂದು ನನಗೆ ನಿಖರವಾದ ಭಾಷೆಯನ್ನು ಕೊಟ್ಟರೆ ಆಗ ನಾನು ಬೋಧನಕ್ಕೆ ಸಿದ್ಧನಾಗುವನು ರಾಜೇಂದ್ರ. ನಾರಾಯಣ. ಈ ನಾರದ ಮಾತ್ಮರು ನನ್ನಲ್ಲಿ ಏನು ವಿಚಾರವನ್ನು ಕೇಳುವುದು ಕಾರಣನಲ್ಲ. ಇರಲಿ, ಇದೆಲ್ಲವೂ ಆ ದೈವ ಇಚ್ಛೆ ಇದ್ದಂತೆ ಆಗಲಿ. ಪೂಜರೆ, ನಿಮ್ಮ ಕೋರಿಕೆಯನ್ನು ನಾನು ಆ ನಮ್ಮ ಪರಮಾತ್ಮನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡುವೆನು. ಇದು ಕರಭಾಷೆಯನ್ನು ಕೊಡುವೆನು. ನಾರಾಯಣ ನಾರಾಯಣ. ಅಯ್ಯ ಕೃತವರ್ಮ, ಪೂಜರೆ, ಆಡಿದ ಮಾತನ್ನು ನಡೆಸುವುದರಲ್ಲಿ ಸತ್ಯ ಸಂಧನೇ ಸರಿ. ಆದರೆ ನಾನು ಕೇಳಿದ ಮೇಲೆ
ನಾನು ಶಿರವಾಗಿ ಹಾಗೆ ನೆರವೇರಿಸಿಕೊಡುವೆ. ಏನೆಂಬುದಾಗಿ ನನ್ನಲ್ಲಿ ತಿಳಿಸಿ ಪೂಜರೆ. ಅಯ್ಯ ಕೃತವರ್ಮ, ಪೂಜರೆ ಹಾಗಾದ್ರೆ ಹೇಳುವನು ಕೇಳು. ಹೇಳುವರಾಗಿ ಪೂಜರೆ. ನಿನ್ನ ಮಡದಿಯಾದ ಸತ್ಯವತಿಯನ್ನು ನಾನು ಅಪೇಕ್ಷೆ ಪಟ್ಟಿರು. ಆದ ಕಾರಣ ಈ ರಾತ್ರಿ ನಿನ್ನ ಮಡದಿಯನ್ನು ಶೃಂಗರಿಸಿ ನನ್ನ ಶಯನ ಮಂದಿರಕ್ಕೆ ಕಳಿಸಿಕೊಡಬೇಕೆಂದು ಇಷ್ಟೇ ನನ್ನ ಕೋರಿಕೆಯು ರಾಜೇಂದ್ರ. ನಾರಾಯಣ ನಾರಾಯಣ. ಶಿವ ಶಿವ, ಇದೇನಿದು ದುರ್ಭಾಗ್ಯವು ಪರಮಾತ್ಮ. ಪರಮಾತ್ಮ, ಈ ನಾರದ ಮಾತ್ಮರ ಬಾಯಿಂದ ಇಂಥ ಕೆಟ್ಟ ವಾಕ್ಯವು ಬರಬಹುದೇ? ಗುರಿವಿದೆಯೇ? ನನ್ನನ್ನು ಎಂಥ ಸಂಕಟಕ್ಕೆ ಗುರಿ ಮಾಡಿಸಿದೆ ದೇವ, ನನ್ನನ್ನು ಎಂಥ ಸಂಕಟಕ್ಕೆ ಗುರಿ ಮಾಡಿಸಿದೆ. ಇದು ಎಲ್ಲವೂ ನಿನ್ನ ಲೀಲೆಯೋ ಅಥವಾ ನನ್ನನ್ನು ಏನಾದರೂ ಪರೀಕ್ಷಿಸುವುದಕ್ಕೆ ಈ ರೀತಿ ಮಾತನಾಡಿರಬಹುದೇ? ನಾನು ಕರಭಾಷೆಯನ್ನು ಕೊಟ್ಟು ಮೋಸ ಹೋದೆನಲ್ಲ. ಅಯ್ಯೋ ಪರಮಾತ್ಮ, ಈಗ ನಾನು ಏನು ತಾನೇ ಮಾಡಲಿ? ಈಗ ನಾನು ನನ್ನ ಸತಿಯಾದ ಸತ್ಯವತಿಗೆ ಈಗ ಈ ಅಲ್ಪ ಕಾರ್ಯವನ್ನು ಒಪ್ಪಿಸುವುದು ಬಗೆಯಾದರೂ ಹೇಗೆ ಪರಮಾತ್ಮ? ಒಪ್ಪಿಸುವ ಬಗೆಯಾದರೂ ಹೇಗೆ? ಇದು ಎಲ್ಲವೂ ನಿನ್ನ ಲೀಲೆಯೋ ಅಥವಾ ಪೂಜರೆ ಇದೆಲ್ಲವೂ ಸಾಧು ಸಜ್ಜನರ ಸೇವೆಗಿಂತಲೂ ಮತ್ಯಾವ ಸೇವೆಯಲ್ಲೂ ಇಲ್ಲ. ಪೂಜರೆ, ನಿಮ್ಮ ಇಷ್ಟದಂತೆ ಆಗಲಿ. ನೀವು ಭೋಜನವನ್ನು ಮುಗಿಸಿಕೊಂಡು ನೀವು ನಿಮ್ಮ ಸಜ್ಜಾಗುರಿಕೆ ನಡೆಯಿರಿ. ನಾನು ನನ್ನ ಸತಿಯಾದ ಸತ್ಯಾವತಿಯನ್ನು ಶೃಂಗರಿಸಿ ನಿಮ್ಮ ಸಹಿನಾಮಂದಿರಕ್ಕೆ ಕಳಿಸಿಕೊಡುವೆನು. ಪೂಜರೆ ನಾರಾಯಣ. ಅಯ್ಯ ಕೃತವರ್ಮ, ಪೂಜರೆ, ನಾನೀಗಲೇ ಸಿದ್ಧನಾಗಿವನು. ನಾರಾಯಣ ನಾರಾಯಣ.
ಪ್ರಾಣೇಶ್ವರ, ದೇವಿ. ಇದೇನು ಸ್ವಾಮಿ, ಕೆಸರಲ್ಲಿ ಬಿದ್ದ ತಾವನು ಬಿಸಿಲಿಗೆ ಬಿಸಾಡಿದಂತೆ ನಿಮ್ಮ ಮುಖಕ್ಕೆ ಮಲಗು ಈ ರೀತಿ ಮಾಡಲು ಕಾಡುವೆ ಪ್ರಾಣೇಶ್ವರ. ದೇವಿ ಸತ್ಯವತಿ, ನಮಗೆ ಬಂದಿರುವಂಥ ವಿಧಿವರವನ್ನು ನಾನು ಏನೆಂಬುದಾಗಿ ಹೇಳಲಿ? ಏನ ಹೇಳಲಿ ಪ್ರಿಯೇ? ಹಾ ಮನೋಹರಿ ಸತ್ಯವತಿ, ಏನಾಯ್ತು ಸ್ವಾಮಿ? ನಮಗೆ ಬಂದಿಹ ವಿಧಿಯು ಕಾಂತೆ, ಏನ ಹೇಳಲಿ ಪ್ರಿಯೇ? ಕಾಂತೆ ಕಾಂತೆ ಕಾಂತೆ. ಹಾ ಮನೋಹರಿ ಸತ್ಯವತಿ, ಹೇಗೆ ಸ್ವಾಮಿ, ಏನಾಯ್ತು? ಮುನಿಗೆ ವಚನವ ಕೊಟ್ಟು ಮೋಸ ಹೋದೆನೋ ನಾನು. ಹಾ ಮನೋಹರಿ ಸತ್ಯವತಿ, ಮುನಿಗೆ ವಚನವ ಕೊಟ್ಟು ಮೋಸ ಹೋದೆನೋ ನಾನು, ಮುಂದೇನು ಮಾಡಲಿ ಕಾಂತೆ? ಏನ ಹೇಳಲಿ ಕಾಂತೆ? ನಮಗೆ ಬಲಿಹ ವಿಧಿಯು ಕಾಂತೆ, ಏನ ಹೇಳಲಿ ಪ್ರಿಯೇ? ಕಾಂತೆ ಕಾಂತೆ ಕಾಂತೆ. ದೇವಿ ಸತ್ಯವತಿ, ನಮಗೆ ಬಂದಿರುವಂಥ ವಿಧಿವರವನ್ನು ನಾನು ಏನೆಂಬುದಾಗಿ ಹೇಳಲಿ? ವಿಪ್ರ ಸಂತರ್ಪಣೆಯಲ್ಲಿ ಅನೇಕ ರಾಜಾದಿರಾಜರು ಆಗಮಿಸಿದರು. ಅದೇ ಸಮಯಕ್ಕೆ ನಾರದ ಮಹಾಮುನಿಗಳು ದಯ ಮಾಡಿಸಿದರು. ಮುಂದೇನಾಯ್ತು ಸ್ವಾಮಿ? ಅನಂತರ ಅವರ ಪಾದವನ್ನು ತೊಳೆದು ಭೋಜನಕ್ಕೆ ಸಿದ್ಧಪಡಿಸಿದೆನು. ಆಗ ಅವರು ಊಟವನ್ನು ಮಾಡದೆ ಹಠವನ್ನು ಹಿಡಿದು ನನ್ನಲ್ಲಿ ಕರಭಾಷೆಯನ್ನು ತೆಗೆದುಕೊಂಡರು. ದೇವಿ, ನನ್ನಲ್ಲಿ ಕರಭಾಷೆಯನ್ನು ತೆಗೆದುಕೊಂಡರು. ಪ್ರಾಣೇಶ್ವರ, ಏನೆಂಬುದಾಗಿ ಕರಭಾಷೆಯನ್ನು ಕೊಟ್ಟಿರಿ? ದೇವಿ ಸತ್ಯವತಿ, ಆ ಮುಂದಿನ ಸಂಗತಿಯು ನಿನ್ನಿಂದಲೇ ನೆರವೇರಬೇಕು. ನೀನೇನಾದರೂ ತಿರಸ್ಕರಿಸಿದೆ ಆದರೆ ನಾನು ವಚನ ಭ್ರಷ್ಟನಾಗುವನು. ದೇವಿ, ನಾನು ವಚನ ಭ್ರಷ್ಟನಾಗುವೆನು. ಪ್ರಾಣೇಶ್ವರ, ಸತಿ ಪತಿ ಧರ್ಮವಲ್ಲವೇ? ನಿಮ್ಮ ಮಾತು ಎಂದಾದ ಪ್ರತಿಯಾಡುವೆನೆ. ಅದೇನು ನನ್ನಲ್ಲಿ ಸಂಕೋಚವಿಲ್ಲದೆ ಹೇಳಬಾರ್ದೇನು ಸ್ವಾಮಿ? ಅಯ್ಯೋ ಪರಮಾತ್ಮ, ನಾನು ಏನೆಂಬುದಾಗಿ ಹೇಳಲಿ? ದೇವಿ ಸತ್ಯವತಿ, ಪ್ರಾಣೇಶ್ವರ, ಈ ದಿನ ನಾರದ ಮಹಾಮುನಿಗಳು ನಿನ್ನ ಮೇಲೆ ಆಸೆಪಟ್ಟು ನಿನ್ನನ್ನು ಸಜ್ಜಾಗುರುಕೆಂದು ಹೇಳಿದರು. ಅಯ್ಯೋ, ಆದ ಕಾರಣ ನೀನು ಅಲಂಕಾರ ಭೂಷಿತಳಾಗಿ ಅವರ ಜೊತೆಯಲ್ಲಿ ರತಿಸುಕೋನು ಬಯಸಲು ಹೋಗಿ ಬರುವಳಾಗು. ದೇವಿ, ಹೋಗಿ ಬರುವಳಾಗು. ಅಯ್ಯೋ ಪರಮಾತ್ಮ, ಆಶಾ ಜೀವನವೇ ಬರಸಿಡಿಲೆ ಆಶಾ ಜೀವನವೇ
ದೇವಿ, ಇದೆಂಥ ಕರ್ಮದ ಮಾತುಗಳು ಸ್ವಾಮಿ. ಪರಪುರುಷನಿಗೆ ನಾನು ಸುಖ ಭಾಗವನ್ನು ಕೊಡಲು ನನ್ನನ್ನು ಕಳಿಸಿಬಿಡ. ಬೇಡಿ ಸ್ವಾಮಿ, ಬೇಡಿ. ಈ ಅಲ್ಪ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ. ದಯಮಾಡಿ ನನ್ನ ಅಪರಾಧವನ್ನು ಮನ್ನಿಸಿ ನನ್ನನ್ನು ಕಳಿಸಬೇಡಿ ಸ್ವಾಮಿ, ನನ್ನನ್ನು ಕಳಿಸಬೇಡಿ. ದೇವಿ ಸತ್ಯವತಿ, ನಾರದ ಮಹಾಮುನಿಗಳೆಂದರೆ ಸತ್ಯಶೀಲರು, ಶೇಷವರಾದವರು. ಅವರನ್ನು ನೀನು ವರಿಸಿದರೆ ನಿನ್ನ ಜನ್ಮವು ಪವಿತ್ರವಾಗುವುದು. ನಿನ್ನನ್ನು ಕಳಿಸಿಕೊಡುವನೆಂದು ನಾನು ಕರವಾಸೆಯನ್ನು ಕೊಟ್ಟಿದ್ದೆ. ಈಗ ನೀನು ಹೋಗದಿದ್ದರೆ ಮುನಿಯು ಕೃಪಿತನಾಗಿ ನಮಗೆ ಶಾಪವನ್ನು ಕೊಡುತ್ತಿರುವುದು. ಆದ ಕಾರಣ ನನ್ನ ಮಾತನ್ನು ನೆರವೇರಿಸುವಳಾಗು ದೇವಿ. ಪ್ರಾಣೇಶ್ವರ ದೇವಿ, ಬೇರೆಯವರ ಭೋಗಕ್ಕಾಗಿ ನಾವು ಹೋಗುವುದೇ ಸ್ವಾಮಿ. ಆ ಮುನಿಗಳಿಗೆ ಗೌರವವಿಲ್ಲವೇ? ನನ್ನಿಂದ ಆಗದು ಪ್ರಾಣೇಶ್ವರ, ನನ್ನಿಂದ ಆಗದು. ಈ ಕಾರ್ಯವನ್ನು ನನ್ನ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಅಪರಾಧಕ್ಕೆ ನಾ ಗುರಿಯಾಗುವೆ. ಮನೋಹರಿ ಸತ್ಯವತಿ, ಅಪರಾಧಕ್ಕೆ ನಾ ಗುರಿಯಾಗುವೆ. ಮುನಿಯ ವಾಚನವೋ ಬಹುಮಾತಿ ಪಾಲಿಸುವುದು. ಮನೋಹರಿ ಮುನಿಯ ವಾಚನವೋ ಬಹುಮಾತಿ ಪಾಲಿಸುವುದು. ಮಾನು ನೀ ನೋಡಿ ಮನ್ನಿಸು ನೀರೇ ದೇವಿ, ದೇವಿ, ದೇವಿ. ದೇವಿ ಪ್ರಾಣೇಶ್ವರ ಸತ್ಯವತಿ, ಸ್ವಾಮಿ, ನಾನು ದಿಕ್ಕೆಟ್ಟಿರುವೆನು ದೇವಿ, ನಾನು ದಿಕ್ಕೆಟ್ಟಿರುವೆನು. ಅನೇಕ ಜನ ಭೂಸರೋತ್ಮರ ಮಧ್ಯ ಭಾಗದಲ್ಲಿ ಪ್ರಮಾಣ ವಚನವನ್ನು ಕೊಟ್ಟಿರುವನು ದೇವಿ, ಪ್ರಮಾಣವನ್ನು. ಈಗ ನೀನು ಹೋಗದಿದ್ದರೆ ಮುನಿಯು ಕೃಪಿತರಾಗಿ ನಮಗೆ ಶಾಪವನ್ನು ಕೊಡುತ್ತಿರುವರು ದೇವಿ, ನಮಗೆ ಶಾಪವನ್ನು ಕೊಡುತ್ತಿರುವರು. ಆದ ಕಾರಣ ಇದೋ ನಿನ್ನ ಕರಗಳನ್ನು ಮುಗಿದು ನನ್ನ ವಾಕ್ಯವನ್ನು ನೆರವೇರಿಸಲಾಗುತ್ತೇವೆ. ನನ್ನ ವಾಕ್ಯವನ್ನು ಪರೀಕ್ಷೆ. ಪರಮಾತ್ಮ ವಾಸುದೇವ ಬಯಸುವುದೊಂದು ಆಗುವುದೊಂದು. ಆಸೆಯೆಲ್ಲ
ದೇವಿ, ನಾನು ಎಷ್ಟು ಹೇಳಿದರೂ ನೀವು ನನ್ನ ಮಾತನ್ನು ಕೇಳುವಂತಿಲ್ಲ. ಏನೇ ಆಗಲಿ ಸತಿ ಪತಿಯೇ ಪರದೈವ, ನಿಮ್ಮ ಇಚ್ಛೆಯಂತೆ ಹೋಗುವೆನು. ಆದ್ರೂ ಹಿಂದೆ ದ್ರೌಪದಿ ಮಾನ ಸಂರಕ್ಷಣೆ ಮಾಡಿದಂತೆ ಆ ಕೃಷ್ಣ ಪರಮಾತ್ಮನು ನನ್ನ ಮಾನ ಸಂರಕ್ಷಣೆ ಮಾಡು. ಆತನ ಮೇಲೆ ನಂಬಿಕೆ ಇಟ್ಟು ಹೋಗುತ್ತಿದ್ದೇನೆ. ನಾನು ಯತಿಗಳ ಪೂಜೆಗೆ ದೇವಿ ಸತ್ಯವತಿ, ನಾರದ ಮಹಾಮುನಿಗಳೆಂದರೆ ಸತ್ಯಶೀಲರು, ಶ್ರೇಷ್ಠವರಾದವರು. ಅವರನ್ನು ನೀನು ವರಿಸಿದರೆ ನಿನ್ನ ಜನ್ಮವು ಪವಿತ್ರವಾಗುವುದು. ನಿನ್ನ ಪತುರತೆ ಧರ್ಮವು ಆ ಪರಮಾತ್ಮನು ಕಾಪಾಡುವನು. ನೀನು ಹೋಗಿ ಬರುವಳಾಗು ದೇವಿ, ನಾನೇನು ಹೋಗಲಿ ಸ್ವಾಮಿ, ಹೋಗಿ ಬರುವಳಾಗು ದೇವಿ, ಹೋಗಲಿ ಪ್ರಾಣಿ, ಹೋಗಿ ಬರುವಳಾಗು ದೇವಿ. ಸ್ವಾಮಿ ಸ್ವಾಮಿ, ಅಯ್ಯೋ ಕಾಂತನ ತೋರೆದು ಜೀವಿಸಲ್ಲ ಹಠ ಬಗೆಳ್ಳ
ದೇವಿ, ಹೋಗಿ ಬರಲಿ ಬರು. ಸ್ವಾಮಿ. ಹೋಗಿ ಬರು. ಪ್ರಾಣೇಶ್ವರ. ಅಯ್ಯೋ. ರಾಗದ ಭೋಗದ ಸುಳಿಗಳು ನೆಂದೆ ಆ ಗೊಂಬೆ ಆಟವಯ್ಯ ಆಂಡವೆ ಆ ದೇವನಾಡಿಸುವ ಗೊಂಬೆಯಾಟವಯ್ಯ ಅಯ್ಯ ನಾರಾಯಣ ನಾರಾಯಣ. ನನ್ನ ಇಷ್ಟಾರ್ಥವು ಕೈ ಸೇರಿದಂತಾಯಿತು. ಈಗ ಆ ಕೃತವರ್ಮನ ಮಡದಿಯಾದ ಸತ್ಯವತಿಯು ನನ್ನ ಶಯನ ಮಂದಿರಕ್ಕೆ ಬರುವಳು. ಆಕೆಯು ಬರುವಷ್ಟರಲ್ಲಿ ಈ ಮಂಚದ ಮೇಲೆ ಮಲಗಿ ನಿದ್ದೆ ಬರುವನಂತೆ ನಟಿಸಿ ಮುಂದೇನಾಗುವುದನ್ನು ಕಣ್ಣಾರೆ ನೋಡಿ ಸಂತೋಷ ಪಡುವನು. ನಾರಾಯಣ ನಾರಾಯಣ. ಪೂಜ್ಯರೇ, ಪೂಜ್ಯರೇ, ಇದೇನಿದು? ನನ್ನ ಮೇಲೆ ಆಸೆ ಪಟ್ಟು ಆಸೆ ನೆರವೇರಿಸಿಕೊಳ್ಳದೆ ಈ ಪೂಜ್ಯರು ಈ ರೀತಿ ಮಲಗಿರುವರಲ್ಲ. ಎಚ್ಚರಿಸಿ ಹೋದರೆ, ಎಚ್ಚರದ ಆವಾದ ನಂತರ ನನ್ನ ಮೇಲೆ ಕುಪಿತರಾದರೆ ಇರಲಿ, ನಾನೇ ಎಚ್ಚರಿಸಿ ನೋಡಲು. ಪೂಜ್ಯರೇ, ಪೂಜ್ಯರೇ, ಇದೇನಿದು? ಎಷ್ಟು ಎಚ್ಚರಿಸಿದರೂ ಈ ಪೂಜ್ಯರು ಎಚ್ಚರವಾಗುತ್ತಾರೆ. ಏನು ಮಾಡ ಇರಲಿ, ಒಂದು ಗಾನವನ್ನು ಆಡಿ ವಿನೋದದಿಂದ ಎಚ್ಚರಿಸುವುದು. ಮನದಾಸೆ ಪೂರೈಸುವ ನೀಯನ್ನ, ಮನದಾಸೆ ಪೂರೈಸುವ ತನುವಿದು ನಿನಗಾಗಿ ಕನವರಿಸುತ್ತಲಿದೆ. ತನುವಿದು ನಿನಗಾಗಿ ಕನವರಿಸುತ್ತಲಿದೆ. ಮನವಿದು ನೀನು ಮಮಕರಿಸಿ, ಮನವಿದು ನೀನು ಮಮಕರಿಸಿ, ಮನದಾಸೆ ಪೂರೈಸುವ ನೀಯನ್ನ, ಮನದಾಸೆ ಪೂರೈಸುವ. ತನುವಿದು ನಿನಗಾಗಿ ಕನವರಿಸುತ್ತಲಿದೆ. ತನುವಿದು ನಿನಗಾಗಿ ಕನವರಿಸುತ್ತಲಿದೆ. ಮನವಿದು ನೀನು ಮಮಕರಿಸಿ, ಮನವಿದು ನೀನು ಮಮಕರಿಸಿ, ಮನದಾಸೆ ಪೂರೈಸುವ ನೀಯನ್ನ, ಮನದಾಸೆ ಪೂರೈಸುವ. ಪೂಜ್ಯರೇ, ಇದೇನಿದು? ಗಾನ ನಾಟ್ಯವಾಡಿದರು ಈ ಪೂಜ್ಯರು ಎಚ್ಚರವಾಗಲೇ ಇಲ್ಲವಲ್ಲ. ಇರಲಿ, ಇನ್ನೊಂದು ಗಾನವನ್ನು ಪಾಡಿ ಎಚ್ಚರಿಸುವೆನು. ಮನಸೋದೆನೋ ನಲ್ಲ ನಿನಗೆ ಬಿಡುಮೋನ ಬಾಲ
ಏನಿದು? ಪೂಜೆರು ಎಷ್ಟು ಗಾನ ನಾಟ್ಯ ಮಾಡಿದರು, ಎಚ್ಚರವೇ ಆಗ್ತಿಲ್ಲ. ಈಗ ನಾನೇನು ತಾನೇ ಮಾಡಲಿ? ಇರಲಿ, ನನ್ನ ಸಖಿಯನ್ನು ಬರಮಾಡುವನು. ನನ್ನನ್ನು ಇಷ್ಟದ ಆಸೆಯಿಂದ ಬರಮಾಡಲು ಕಾರಣವೇನು? ಸಖಿ, ಪೂಜೆರು ಎಷ್ಟು ಎಚ್ಚರಿಸಿದರು, ಎಚ್ಚರವಾಗುತ್ತಿಲ್ಲ. ಏನು ಮಾಡಲಿ? ರಾಜಕುಮಾರಿ, ಪೂಜ್ಯರು ನಿಮ್ಮಂತ ಸುಂದರವಾದ ರೂಪವನ್ನು ನೋಡಿ ನಾಚಿಕೆಯಿಂದ ಮಲಗಿರಬೇಕು. ಇರಲಿ, ನಾನೊಂದು ಬಾರಿ ಎಚ್ಚರಿಸಿ ನೋಡುವೆನು. ಅದೇನು ಆಯಾಸಪಟ್ಟು ಈ ರೀತಿ ಮಲಗಿರುವ ನಾವು ಎಷ್ಟು ಎಚ್ಚರಿಸಿದರೂ ಈ ಪೂಜರು ಎಚ್ಚರವಾಗುತ್ತಿಲ್ಲ. ರಾಜಕುಮಾರಿ, ಈಗ ತಾನೇ ಏನು ಮಾಡುವುದು? ಸಖಿ, ನಾನಾದರೂ ಎಚ್ಚರಿಸಿ ನೋಡಿದರೆ ಎಚ್ಚರವಾಗುತ್ತಿಲ್ಲ ಪೂಜ್ಯರು. ಈಗ ಮಾಡುವುದಾದರೂ ಏನು? ಹೀಗಾದರೂ ಅರ್ಧ ರಾತ್ರಿ ಆಗುತ್ತೆ, ವೇಳೆ ಆಯಿತು. ನನಗಾದರೂ ಗಾಢವಾದ ನಿದ್ರೆ ಬರುತ್ತಿರುವುದು. ನಾನಿಲ್ಲೇ ಪಕ್ಕದಲ್ಲಿ ಮಲಗಿಕೊಳ್ಳುವೆನು. ನೀನು ಇಲ್ಲೇ ಇದ್ದು ಪೂಜೆಗೆ ಎದ್ದ ತಕ್ಷಣ ನನಗೆ ಬಂದು ತಿಳಿಸು. ಹಾಗೆ ಆಗಲಿ ರಾಜಕುಮಾರಿ. ಅಮ್ಮ ಸಾಧುಮಣಿ, ನೀನು ಯಾರು? ನಾನು ರಾಜಕುಮಾರಿಯ ಸಖಿ. ಏನು ರಾಜಕುಮಾರಿಯ ಸಖಿ? ಛೇ ಪಾಪಿಷ್ಟಳೆ! ಆ ನೀಚನಾದ ಕೃತವರ್ಮನು ತನ್ನ ಮಡದಿಯಾದ ಸತ್ಯವತಿಯನ್ನು ನನ್ನ ಶಯನ ಮಂದಿರಕ್ಕೆ ಕಳಿಸಿಕೊಡುತ್ತೇನೆ ಎಂದು ಹೇಳಿ ನಿನ್ನನ್ನು ಕಳಿಸಿರುವ ಛೇ ಪಾಪಿ! ಬೇಗನೆ ಆ ಕೃತವರ್ಮನನ್ನು ಮಾಡು. ಪೂಜ್ಯರೇ, ಇದೇಕೆ ನನ್ನ ಮೇಲೆ ಇಷ್ಟೊಂದು ಕೋಪ? ನಿಮ್ಮಿಷ್ಟದಂತೆ ಆಗಲಿ, ನಾನೀಗಲೇ ಹೋಗಿ ಬರುವೆ. ನಾರಾಯಣ ನಾರಾಯಣ. ಎಲೈ ವಚನಭ್ರಷ್ಟನಾದ ಕೃತವರ್ಮನೆ, ನಿನ್ನ ಮಡದಿಯನ್ನು ನನ್ನ ಶಯನ ಮಂದಿರಕ್ಕೆ ಕಳಿಸಿಕೊಡುತ್ತೇನೆಂದು ಹೇಳಿ ನಿಖರವಾದ ಭಾಷೆಯನ್ನು ಕೊಟ್ಟು ಆ ನಿನ್ನ ದಾಸಿಯನ್ನು ಕಳಿಸಿರುವ ಛೇ ಪಾಪಿ ಶಾಪವನ್ನು ಕೊಡುವನು. ಪೂಜಾರೆ, ಕರುಣದಿನ್ ಪರೆಯಬೇಕೈ ನಾರದ ಮುನಿಯೇ, ಸಾರದ ಗುಣರೆ ಓಪವೇಕೆ ಮಾಡಿವಿರಿ ಮುನಿಪ. ಪೂಜಾರೆ, ಕಲಾಯಿನಿತನಾದ ಕೃತವರ್ಮ, ನಾ ಮಾಡಿದ ಅಪರಾಧವಂ ಮನ್ನಿಸಿ ಕಾಪಾಡಬೇಕೈ ಮುನಿಪ. ಪೂಜರೆ, ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನನ್ನ ಸತಿಯನ್ನು ನಿಮ್ಮ ಸಜ್ಜಾಗುರಕ್ಕೆ ಕಳಿಸಿಕೊಟ್ಟಿದ್ದೆನು. ಆದರೆ ಮುಂದಿನ ಸಂಗತಿಯನ್ನು ತಿಳಿಯುವವರೆಗೂ ನೀವು ಶಾಂತರಾಗಿ ಪೂಜರೆ. ನಾರಾಯಣ ನಾರಾಯಣ. ಎಲೈ ಕೃತವರ್ಮ, ಪೂಜರೆ, ಬೇಗನೆ ನಿನ್ನ ಮಡದಿಯನ್ನು ಬರಮಾಡು. ಆಗಬಹುದು ಸ್ವತಃ. ನಮಸ್ಕರಿಸುವೆನು. ಛೇ ಪಾಪಿಷ್ಟಳೆ! ನಿನ್ನ ಅಪರಾಧವನ್ನು ನಾನು ಕ್ಷಮಿಸಬೇಕೆ? ನೀನು ಮಾಡಿದ ಮೋಸಕ್ಕಾಗಿ ತಕ್ಕ ಪ್ರತಿಫಲವನ್ನೇ ಹೊಂದಬೇಕು. ಮೂರ್ಖಳೆ, ಶಾಪವನ್ನು ಕೊಡುವೆನು. ಪೂಜ್ಯರೇ, ಏಕೆ ಈ ರೀತಿ ಕೋಪಿಸಿಕೊಳ್ಳುವಿರಿ? ನಾನು ನನ್ನ ಪತಿ ಆಜ್ಞೆಯಂತೆ ನಿಮ್ಮ ಶಯನ ಮಂದಿರಕ್ಕೆ ಬಂದಾಗ ನೀವು ಮಲಗಿದ್ದೀರಿ. ನಾನು ಎಷ್ಟು ಬಿರುಗಾಳಿ ಬೀರಿದೆ, ಕಾರ್ಮೋಡ ಕವಿದಿದೆ,
ಪೂಜರೆ, ನನ್ನ ಸತಿಯು ಹೇಳುತ್ತಿರುವ ಮಾತು ಸತ್ಯ. ಈಗಲೂ ನಿಮ್ಮ ಮಾತಿನಂತೆ ನನ್ನ ಪತ್ನಿಯನ್ನು ನಿಮ್ಮ ಸಂಗಡ ಬಿಟ್ಟು ಹೋಗುವೆನು. ನಿಮ್ಮ ಆಸೆಯನ್ನು ತೀರಿಸಿಕೊಂಡು ನಾನು ಹಾಡಿದ ಮಾತಿಗೆ ಎಂದಿಗೂ ತಪ್ಪಲಾರೆನು. ನಿಮ್ಮ ಆಸೆಯನ್ನು ತೀರಿಸಿಕೊಂಡು ನಮ್ಮನ್ನು ಕೃತಾರ್ಥನವಾಗಿ ಬೇಡಿಕೊಳ್ಳಿ. ಪುನಃ ನಿನ್ನ ಸತಿಯನ್ನು ಬಿಟ್ಟು ಹೋಗಿ ನನ್ನನ್ನು ಸಂಪೂರ್ಣವಾಗಿ ವಂಚಿಸಬೇಕೆಂದರು ಆ ಭ್ರಷ್ಟ. ನಿನ್ನ ಮಡದಿ ಅಂತ 106 ಸ್ತ್ರೀಯರು ಬಂದರು, ಈ ನನ್ನ ಮನಸ್ಸು ಒಪ್ಪುವುದಿಲ್ಲ. ನೀಚ ಪೂಜರೆ, ನಿನ್ನ ಮಡದಿ ಮಾಡಿದ ತಪ್ಪಿಗಾಗಿ ತಕ್ಕ ಶಾಪವನ್ನು ಕೊಡುವನು. ಮೂರ್ಖ, ನಿನ್ನ ಮಡದಿಯು ಹೆಣ್ಣು ಕುದುರೆಯಾಗಿ ನಿಂತಲ್ಲಿ ನಿಲ್ಲದೆ ಅರಣ್ಯದಲ್ಲಿ ಸಂಚರಿಸಲಿ. ಇದೋ ಘೋರವಾದ ಶಾಪವನ್ನು. ಪೂಜರೆ, ಪೂಜರೆ, ನಾರಾಯಣ, ನಮಗೆ ಶಾಪವನ್ನು ಕೊಡುವುದು ಇದು ನಿಮಗೆ ಯಾವ ಧರ್ಮ? ಯಾವ ಅಪರಾಧಕ್ಕಾಗಿ ನಮಗೆ ಈ ರೀತಿ ಶಾಪವನ್ನು ಕೊಟ್ಟಿರುವುದು? ನಿಮ್ಮ ಹೃದಯವು ಎಂಥ ಕಠಿಣವಾಗಿರುವುದು ಪೂಜರೆ, ಎಂಥ ಕಠಿಣವಾಗಿರುವುದು ಪೂಜರೆ. ಪೂಜರೆ, ನಾರಾಯಣ, ನನ್ನ ಮಡದಿಗೆ ಶಾಪವನ್ನು ಕೊಟ್ಟಿರುವುದಿಲ್ಲ. ಆ ಶಾಪ ವಿಮೋಚನೆ ಆಗಿ ಮತ್ತೆ ನನ್ನ ಪತಿಯು ನನ್ನ ಕೈ ಸೇರುವಂತೆ ಅನುಗ್ರಹಿಸಬೇಕೆಂದು ಇದೋ ತಮ್ಮಲ್ಲಿ ಬೇಡಿಕೊಳ್ಳಿ. ನಾರಾಯಣ, ನಾರಾಯಣ. ಅಯ್ಯ ಕೃತವರ್ಮ, ಪೂಜರೆ, ನಾನು ಕೊಟ್ಟ ಶಾಪವನ್ನು ಪುನಃ ಹಿಂಪಡೆಯಲು ಸಾಧ್ಯವಿಲ್ಲ. ಆದರೆ ಈ ತುರುಗವು ಯಾರ ಕೈಗೂ ಸಿಗದೆ ವೀರ ಪರಾಕ್ರಮಿಗಳಾದ ರಾಜಾದಿರಾಜರನ್ನು ಅಪಮಾನಪಡಿಸಿ ಕೊನೆಗೆ 3 ವಜ್ರವು ಇದರ ದೇಹಕ್ಕೆ ಸೋಂಕಿದ ಮರುಕ್ಷಣವೇ ಅಶ್ವದ ಜನ್ಮವ ಕಳೆದು ಮತ್ತೆ ನಿನ್ನ ಮಡದಿಯಾದ ಸತ್ಯವತಿಯಾಗಿ ನಿನ್ನ ಕೈ ಸೇರಲಿ. ನಾನಿನ್ನು ಬರುವನು. ನಾರಾಯಣ, ನಾರಾಯಣ. ಪರಮಾತ್ಮ, ಹೋ ಸತ್ಯವತಿ. ಓ ರಾಜಕುಮಾರಿ, ಹಾ ಮನೋಹರಿ ಸತ್ಯವತಿ. ಓ ರಾಜಕುಮಾರಿ, ಹಾ ಪರಮಾತ್ಮ, ನಿನ್ನ ವಿಧಿ ಬರ ವೀಗಿತ್ತೆ ಸಾಲಂ ಮೃಗವಾಗಿ ಕಾಡು ಸೇರಬೇಕಾಯಿ. ಹಾ ಮನೋಹರಿ ಸತ್ಯವತಿ. ಬದುಕಬೇಕು ಎಂಬ ಆಸೆ ನನಗಿಲ್ಲವಾಯಿತಲ್ಲ. ಸುಖ ಶಾಂತಿ ನೆಮ್ಮದಿಯಲ್ಲ ಮಣ್ಣಾಗಿ ಹೋಯಿತಲ್ಲ. ಬದುಕಬೇಕು ಎಂಬ ಆಸೆ. ಹಾ ಮನೋಹರಿ ಸತ್ಯವತಿ. ನೂರಾರು ಆಸೆಗಳಿಂದ ನಾ ಬಯಸಿ ಬಂದಿಹೆನೆಲ್ಲ. ಹಾ ಮನೋಹರಿ ಸತ್ಯವತಿ. ನೂರಾರು ಆಸೆಗಳಿಂದ ನಾ ಬಯಸಿ ಬಂದಿಹೆನೆಲ್ಲ. ನನ್ನ ಹೃದಯ ತಾಳದಿಂದ ಹೇಗೆ ಮರೆತು ಬಾಳಲಿ. ಬದುಕಬೇಕು ಎಂಬ ಆಸೆ ನನಗಿಲ್ಲ. ಹೂವಿನಂತೆ ಹರಳಿದೆ ನೀನು, ಬಳ್ಳಿಯಂತೆ ಹಬ್ಬಿದೆ ನಾನು. ನನ್ನ ಹೃದಯ ತಾಳದಿಂದ ಹೇಗೆ ಮರೆತು ಬಾಳಲಿ. ಬದುಕಬೇಕು ಎಂಬ ಆಸೆ ನನಗಿಲ್ಲವಾಯಿತಲ್ಲ. ಸುಖ ಶಾಂತಿ ನೆಮ್ಮದಿಯಲ್ಲ ಮಣ್ಣಾಗಿ ಹೋಯಿತಲ್ಲ. ಬದುಕ
ಸಿಗಬೇಕು ಎಂಬ ಆಸೆ. ಓ ರಾಜಕುಮಾರಿ, ನಿನ್ನ ವಿಧಿ ಬರವೀಗಿದ್ದೆ, ಸಾಲಂ ಮೃಗವಾಗಿ ಕಾಡು ಸೇರಬೇಕಾಯಿತೆ. ಮನೋಹರಿ ಸತ್ಯವತಿ, ದೇವಿ ಸತ್ಯವತಿ, ಕೊನೆಗೂ ನನ್ನನ್ನು ಬಿಟ್ಟು ನೀನು ಅರಣ್ಯ ಪಾಲಾಗಿ ಒಂಟೆ ಹೋದೆಯ. ದೇವಿ ಸತ್ಯವತಿ, ಕೊನೆಗೂ ನನ್ನನ್ನು ಬಿಟ್ಟು ನೀನು ಅರಣ್ಯ ಪಾಲಾಗಿ ಒಂಟೆ ಹೋದೆಯ. ನನ್ನನ್ನು ಪರದೇಶಿಯಂತೆ ಮಾಡಿದೆಯಾ ದೇವಿ, ನನ್ನನ್ನು ಪರದೇಶಿಯಂತೆ ಮಾಡಿದೆಯಾ. ಹಾ ಪರಮಾತ್ಮ, ಇದು ಎಲ್ಲವೂ ನಿನ್ನ ಲೀಲೆಯೋ ಅಥವಾ ನನ್ನನ್ನು ಪರೀಕ್ಷಿಸುವಿಗೆ ಈ ರೀತಿ ಮಾಡಿರಬಹುದು. ಇರಲಿ. ಅರಿತವನಾರೋ ವಿಧಿ ನಿನ್ನ ಮಾಯೆ, ತಿಳಿದವ ಯಾರಿಗರೋ ದೇವಾ, ಬಲ್ಲವ ಯಾರಿಗರೋ. ಹಾ ಪರಮಾತ್ಮ, ಅರಿತವನಾರೋ ವಿಧಿ ನಿನ್ನ ಮಾಯೆ, ತಿಳಿದವ ಯಾರಿಗರೋ ದೇವಾ, ಬಲ್ಲವ ಯಾರಿಗರೋ. ಗಾಳಿಯ ಪಟದಂತೆ ಗುರಿ ಮಾಡಿ ಜೀವವೇ, ಗಾಳಿಯ ಪಟದಂತೆ ಗುರಿ ಮಾಡಿ ಜೀವವೇ, ಕಾಡಿಗೆ ಕಳುಹಿದೆಯಾ ದೇವಾ, ಕಾಡಿಗೆ ಕಳುಹಿದೆಯಾ. ಅರಿತವರಾರೋ ವಿಧಿ ನಿನ್ನ ಮಾಯೆ, ತಿಳಿದವ ಯಾರಿಗರೋ ದೇವಾ, ಬಲ್ಲವ ಯಾರಿಗರೋ. ಆ ಪರಮಾತ್ಮ, ಹರಿಹರ ಸುತನೆ ಹದಗಲಿಸಿದೆಯ. ಆ ಪರಮಾತ್ಮ, ಹರಿಹರ ಸುತನೆ ಹದಗೆಡಿಸಿದೆಯ. ನರಪಶು ನಿನಗೆದುರೇ ದೇವಾ, ನರಪಶು ನಿನಗೆದುರೇ. ಹರಿತವರಾರೋ ವಿಧಿ ನಿನ್ನ ಮಾಯೆ, ತಿಳಿದವ ಯಾರಿಗರೋ ದೇವಾ, ಬಲ್ಲವ ಯಾರಿಗರೋ. ಹಾ ಪರಮಾತ್ಮ, ಹಾ ಪರಮಾತ್ಮ, ನಮ್ಮ ಮೇಲೆ ನಿನ್ನ ಕರುಣೆಯು ಇನ್ನೂ ಬಾರದೇ ಹೋಯಿತೆ. ಆ ಪಾಪಿ ಕೌರವರು ಕಪಟ ಯುದ್ಧದಲ್ಲಿ ಸೋಲಿಸಿ ನಮ್ಮನ್ನು ಅರಣ್ಯಕ್ಕೆ ಸೇರಿಸಿದರು. ಈ ಕಾಡಿನಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುವಂತಾಯಿತೆ. ಎಂತಹ ಸಂಕಷ್ಟಕ್ಕೆ ಗುರಿ ಮಾಡಿಸಿದೆ ಪರಮಾತ್ಮ. ಸಂತೈಸುನಿ ಅಂತಕ ಕುವರನ, ಸಂತೈಸುನಿ ಅಗ್ರಜ ಸಹೋದರ, ಸಂತೈಸುನಿ ಅಂತಕ ಕುವರನ, ಸಂತೈಸುನಿ ಅಗ್ರಜ ಸಹೋದರ. ಪಡ ಪಡ ನೀಚರ ಕಡುಮೂರ್ಖದವರು, ಪಡ ಪಡ ನೀಚರ
ಸಂತೈಸುನಿ. ಅಗ್ರಜ ಸಹೋದರ, ಜ್ಞಾನಮೂರ್ತಿ ನೀನೇಕೆ ಮರಗುವೆ, ಜ್ಞಾನಮೂರ್ತಿ ನೀನೇಕೆ ಮರಗುವೆ, ಸ್ವಾನ ಕೌರವನ ತಲೆ ಬಡೆಯುವೆನ ಸಂತೈಸುನಿ, ಅಂಕಟ ತುಮರನ ಸಂತೈಸುನಿ, ಸಂತೈಸುನಿ, ಸಂತೈಸುನಿ. ಅಗ್ರಜ ಸಹೋದರ, ಕಡುಪಾಪಿಗಳಾದ ಕೌರವರು ಮಾಡಿದ ಕೇಡು ಕೃತ್ಯವನ್ನು ನೆನೆಸಿಕೊಂಡು ನೀನು ಚಿಂತಿಸಬೇಡ. ಈ ಅರಣ್ಯ ವನವಾಸವು ಮುಗಿದ ಮರುಕ್ಷಣವೇ ಆ 7 ಕೌರವರ ವಂಶವನ್ನು ನಿರ್ಧ್ವಂಸ ಮಾಡೋ ತನಕ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಅಗ್ರಜ, ಶಾಂತಿ ಇಲ್ಲವೋ ಅಗ್ರಜ ಸಹೋದರ. ಶಾಂತನಾಗು ಭೀಮಸೇನ, ಶಾಂತನಾಗು. ಅಗ್ರಜ ಸಹೋದರ, ಪರಸತಿಗೆ ಕೈ ತೋರಿ ತೊಡೆ ತಟ್ಟಿ ಕರೆದ. ಹಂಗೆ ನೋಡ್ಬೇಕು. ಅಗ್ರಜ ಸಹೋದರ, ಪರಸತಿಗೆ ಕೈ ತೋರಿ ತೊಡೆ ತಟ್ಟಿ ಕರೆದ. ಹದಮ ಕೌರವರ ಪುತ್ರರಂ ರಣರಂಗದಿ ಕೊಲ್ಲದೆ ಬಿಡುವೆನೆ ಈ ವೀರನ ಕುಲ. ಅಗ್ರಜ ಸಹೋದರ, ಪರಮ ಪುತ್ರತೆಯಾದ ದ್ರೌಪದಿಯನ್ನು ಅಪಮಾನಗೈದ ಆ ದುರ್ಯೋಧನರ ಪುತ್ರನನ್ನು ರಣರಂಗದಲ್ಲಿ ಕತ್ತರಿಸಿಕೊಳ್ಳದೆ ಬಿಡುವುದಿಲ್ಲ. ನೀನು ಅಪ್ಪಣೆಯನ್ನು ಕೊಡು ಅಗ್ರಜ, ಕೊಡು. ಶಾಂತನಾಗು ಸಹೋದರ. ಅಗ್ರಜ ಸಹೋದರ, ಶಿರವನ್ನು ತರಿವೆನು ಕಡಿವೆ, ಶಿರವನ್ನು ತರಿವೆನು ಕಡಿವೆ, ತರುಳರ ಶಿರವನ್ನು ಪರಿಪರಿಯಿಂದಲೇ, ತರುಳರ ಶಿರವನ್ನು ಪರಿಪರಿಯಿಂದಲೇ ಪರಮ ನೀಚರ ಕಡಿವೆ ಕಡಿವೆ. ದಲಿತ ಕೌರವರ ಬೆಳೆದು ರಣದಲ್ಲಿ, ದಲಿತ ಕೌರವರ ಬೆಳೆದು ರಣದಲ್ಲಿ ಬಲಿಯ ಕೊಡುವೆನೋ ಪರದೊಳು ನಾನು, ಬಲಿಯ ಕೊಡುವೆನೋ ಪರದೊಳು ನಾನು. ಶಿರವನ್ನು ತಡಿವೆನು ಕಡಿವೇನ್ ಕಡಿವೆ, ಕಡಿವೇನ್ ಕಡಿವೆ, ಕಡಿವೇನ್ ಕಡಿವೆ. ಅಗ್ರಜ ಸಹೋದರ, ಮೇಘ ಮಂಡಲವೇ ಸಿಡಿದು ಬಿದ್ದರೂ ಸರಿ, ಈ ಭೂಮಂಡಲವು ದಿಗ್ಗಂತವಾದರೂ ಆ ವೈರಿಗಳ ರುಂಡವನ್ನು ಚಂಡಾಡುತ್ತಿದ್ದೆನು. ಆದರೆ ನಿಮ್ಮ ಶಾಂತಿ ಸಹನೆಯಿಂದ ಬಂಧಿತರಾಗಿರುವೆವಣ್ಣ, ಬಂಧಿತರಾಗಿರುವೆವು. ಶಾಂತರಾಗಿ ಸಹೋದರರೇ, ಶಾಂತರಾಗಿ. ಪ್ರಾಣೇಶ್ವರ, ದ್ರೌಪದಿ, ದ್ರೌಪದಿ, ನೀನು ಹೇಳುವ ಮಾತುಗಳು
ಸಹೋದರರೇ, ನೀವು ಹೇಳುವ ಮಾತು ಸಹಜ. ಆ ಪರಮಾತ್ಮನ ಕರುಣ ಹೊಂದಿದ್ದರೆ ನಮ್ಮ ವನವಾಸವು ಮುಗಿದ ಆನಂತರವೂ ನಾವು ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಅದುವರೆಗೂ ನೀವೆಲ್ಲರೂ ಶಾಂತಿಯಿಂದಿರುವರಾಗಿ ಸಹೋದರರೇ. ಶಾಂತಿ 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 ಸಾಗರದ ಕಡಲೊಡೆದು ನಿಂತರು ನಿಮ್ಮ ಹುಚ್ಚುತನದ ಭ್ರಾಂತಿಯು ನಿಮಗಿನ್ನು ಕಳೆದಿಲ್ಲವೇ ಗ್ರಜ? ಕಳೆದಿಲ್ಲವೇ? ನಿಮ್ಮ ಧರ್ಮ ಉಪದೇಶದಿಂದ ಆ ಏಡಿ ಕೌರವರನ್ನು ಸುಮ್ಮನೆ ಬಿಡಬೇಕಾಯಿತು. ಇದರ ಮೇಲೆ ನಿಮ್ಮಿಷ್ಟ ಗ್ರಜ, ನಿಮ್ಮಿಷ್ಟ. ಪ್ರಾಣೇಶ್ವರ ನಡೆಯಲಾರೆ ಕಾಂತನೆ, ನಡೆಯಲಾರೆ ಕಾಂತನೆ, ಕಾಡಿನೋಳು ನಾನು ಸಹಿಸಲಾರೆ ನೋವನ್ನು. ಕಾಂತನೆ ಕಾಂತನೆ ಸಹಿಸಲಾರೆ ಬೇದನೆ. ಕಾಂತನೆ ಕಾಂತನೆ ಸಹಿಸಲಾರೆ ಬೇದನೆ, ಸಹಿಸಲಾರೆ ಬೇದನೆ. ಸಹಿಸಲಾರೆ ಬೇದನೆ, ನಡೆಯಲಾರೆ ಕಾಂತನೆ, ಕಾಡಿನೋಳು ನಾನು ಸಹಿಸಲಾರೆ ನಾವನು. ಇನ್ನೆರಡು ಮೂರು ದಿನಕ್ಕೂ ನೆಮ್ಮದಿಯಾಗಿ ಕಾಲು ಕುಣಿಯುವುದಂದ್ರೆ ಹೆಜ್ಜೆ ಹೆಜ್ಜೆಗೂ ಎಂಬ ಮಾನ. ಈ ಕಾಡಿನಲ್ಲಿ ನಡೆದು ನಡೆದು ನನ್ನ ಪಾದದಲ್ಲಿ ರಕ್ತವೇ ಸೋರುತ್ತಿರುವುದು. ಇನ್ನು ಮುಂದೆ ನಡೆಯಲು ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ ಪ್ರಾಣೇಶ್ವರ. ಎಡಬಾಳೆಯ ಸುಳಿ ಅಂಧದಿ ದ್ರೌಪದಿ, ಎಡಬಾಳೆಯ ಸುಳಿ ಅಂಧದಿ ಲಲಿತಾಂಗಿ ಬಳಲುವಂತಾಯ್ತೆ ಅಮ್ಮಮ್ಮ. ದ್ರೌಪದಿ, ಇಳೆಯೋ ಉರಿ ಬಿಸಿಲಿನ ಜಳದಿ. ದ್ರೌಪದಿ, ಇಳೆಯೋ ಉರಿ ಬಿಸಿಲಿನ ಜಳದಿ ಈ ಕಾಡಿನೋ ಅಲೆಯುವಂತಾಯ್ತೆ ವಿಧಿ. ದ್ರೌಪದಿ, ಪ್ರಾಣೇಶ್ವರ ನೀನು ದುಃಖಿಸಬೇಡ. ಹಾಗಂದು ಹಾಗೆ ಹೋಯಿತು. ಆ ಪರಮಾತ್ಮ ನಿನ್ನ ಸಂಕಟವನ್ನು ನೋಡಿದರೆ ನನ್ನ ಹೃದಯವೇ ಸಿಡಿನೊಳೆದಂತಾಗುತ್ತಿರುವುದು. ಆ ಪರಮಾತ್ಮನ ಕರುಣ ಹೊಂದಿದ್ದರೆ ನಿನ್ನ ಸಂಕಟವನ್ನು ನೋಡಿ ನಾನು ಸಹಿಸಲಾರೆನು ದ್ರೌಪದಿ, ನಾನು ಸಹಿಸಲಾರೆನು. ಪ್ರಾಣೇಶ್ವರ
ಮಾಡಲಿ. ಅಣ್ಣನ ಮಾತನ್ನು ಮೀರಲಾರದೆ ಧರ್ಮ ಸಂಕಟದಲ್ಲಿ ಸಿಕ್ಕಿ ಒಳಲಾಡುತ್ತಿರುವೆನು. ಇಲ್ಲದಿದ್ದರೆ ಆ ಏಡಿ ಕೌರವರ ವಂಶವನ್ನೇ ನಿರ್ಧ್ವಂಸ ಮಾಡುತ್ತಿದ್ದೆನು. ಪಾಂಚಾಲಿ, ನಿರ್ಧ್ವಂಸ ಮಾಡುತ್ತಿದ್ದೆನು. ಪಾಂಚಾಲಿ ಪ್ರಾಣೇಶ್ವರ, ಸಾರಿಯೇ ಸಾರಿಯೇ ಸರಸ್ವತಿಯಲ್ಲಿ ಪರಿಪರಿಸಿದಳು. ಸಾರಿಯೇ ಪಾಂಚಾಲಿ, ಸಾರಿಯೇ ಸಾರಿಯೇ ಸರಸ್ವತಿಯಲ್ಲಿ ಪರಿಪರಿಸಿದಲ್ಲಿ ಮರಗುತ್ತಲಿರುವುದು. ಸಾರಿಯೇ ಪಾಂಚಾಲಿ, ತ್ರಿಪತಾಟಿನೇ ಬರಿತದಿರುತ್ತಲೇ ತ್ರಿಪತಾಟಿನೇ ಬರಿತದಿರುತ್ತಲೇ ತಪ್ಪಿಸುವುದೇ ಕಪಿತಳಾಗಿನೆ, ತಪ್ಪಿಸುವುದೇ ಕಪಿತಳಾಗಿನೆ. ದುಷ್ಟ ಕೌರವರ ಮುಷ್ಟಿಯಿಂದಲೇ ಸೀಳು ಬಿಡುವೆ ಲಾಂಛನದೊಡನೆ. ಸರಿಯೇ ಸರಿಯೇ ಸರಸಿವಗೆ ಪರಿಪರಿಸಿದಲ್ಲಿ ಮರಗುತ್ತಲೇ. ಸರಿಯೇ ಪಾಂಚಾಲಿ, ಸೈರಿಸು. ದೈವ ವಿಲಾಸವು ಹೀಗಿರುವಲ್ಲಿ ನಾವು ಏನು ಮಾಡಲು ಸಾಧ್ಯವಿಲ್ಲ. ಆ ದೃಢ ಕೌರವರು ನಮ್ಮನ್ನು ಅರಗಿನ ಮನೆಯಲ್ಲಿ ಕೂಡಿ ಅಗ್ನಿಗೆ ದೂಡಿದ ಮೋಸವನ್ನು ನಾನು ಬರುತ್ತಿಲ್ಲ. ಪಾಂಚಾಲಿ, ನೀನು ಚಿಂತಿಸದೆ ಧೈರ್ಯಳಾಗಿರು ದೇವಿ. ಸಹೋದರರೇ, ನಮಗೆ ಬಂದ ಕಷ್ಟಗಳೆಲ್ಲವೂ ಆ ಪರಮಾತ್ಮನೇ ಕಾಪಾಡಬೇಕು. ಆದ ಕಾರಣ ಈ ಕಾಮಿಕವನದಲ್ಲಿ ನಮಗೆ ಯಾವ ತೊಂದರೆಯೂ ಸಹ ಇಲ್ಲ. ಇಲ್ಲಿಯೇ ಒಂದು ಪರ್ಣಕುಟೀರವನ್ನು ನಿರ್ಮಿಸಿರುವಾಗಿ ನಾವು ಇಲ್ಲಿಯೇ ವಾಸ ಮಾಡಲು ಬಹಳ ಯೋಗ್ಯವಾಗಿರುವ ಸಹೋದರರೇ. ನಕುಲ ಸಹದೇವ, ನೀವಿಬ್ಬರು ಉದ್ಯಾನವನಕ್ಕೆ ಹೋಗಿ ಆ ಪರಮಾತ್ಮನ ಪೂಜೆಗೆ ಬೇಕಾದ ಫಲಪುಷ್ಪಗಳನ್ನು ತೆಗೆದುಕೊಂಡು ಬನ್ನಿ.